ನೀನ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು. ಕರಿಮ ಕಾರಿಗೆ ಸಿಕ್ಕಿ ಕರಿಮ ಕಾರಿಗೆ ಸಿಕ್ಕಿ ಕರಿಮ ಕಾರಿಗೆ ಸಿಕ್ಕಿ ಮೊರೆ ಇಡುತ್ತಿರುವಾಗ ಆದಿಮುಲ್ಲಾ ಎಂಬ ನಾಮವೇ ಕಾಯ್ತೋ. ಖರ್ಚು ಮಾಡ್ಲಿಲ್ಲ. ಮನೆಗೆ ಬಂದೆ ದೇವ್ರ ಮುಂದೆ ಮಾಂಗಲ್ಯ ಕಟ್ಟಿ ಹೆಂಡತಿ ಅಂತ ಸ್ವೀಕಾರ ಮಾಡ್ಬೇಕು. ಮನಸ್ಸೊಪ್ಪಿದ್ರೆ ಸಾಕಲ್ಲ, ಮತ್ತೆಂತದ್ದೆ ಊರವರಿಗೆಲ್ಲ ಅನ್ನ ಹಾಕಿ ಖರ್ಚು ಮಾಡುವುದಂತ ಇದು ಹಾಡು ಅಲ್ಲ. ಅವ್ರು ಚೆನ್ನಾಗಿ ಹಾಡಾಡ್ತಾರ. ಹಾಡಿನ ಮಟ್ಟಿ ಮಾತೇ ಹೌದಾ? ಅವಳ ಹಾಡು ಹೇಳಿದ್ರೆ ನಾನು ಒಮ್ಮೊಮ್ಮೆ ನಿಂತು ಕೇಳ್ತಾ ನಿಂತ್ಕೊಳ್ಳು ಮೈ ಮರಿವು. ಹೌದಪ್ಪ, ಹಾಡು ಒಂದು ರೊಟ್ಟಿಗೆ ಇಷ್ಟ. ಆದ್ರೂ ಒಂದು ನನಗೆ ಮನಸ್ಸು ಮತ್ತೆಂತ ಅಲ್ಲ, ಬೇಸರ. ಹಾಡಿನ ಹಾಡು ಹೇಳಿ ನನ್ನ ಹೆಂಡತಿ ಆದವಳು ಇವತ್ತೆಲ್ಲಾದ್ರೂ ಹಾಡು ಹೇಳಿ ಅವ್ರು ಹೆಂಡತಿ ಆಗ್ಬಿಟ್ರೆ ಅವರು ಹಾಡು ಹೇಳುವವರು. ಅವ್ರು ಯಾರು? ಅವ್ರು ಯಾರು ಗೊತ್ತಿಲ್ವೇನೆ? ಅಯ್ಯೋ ಭಾಗವತ್ರೆ. ಅದೇ ಹೇಳ್ತಿರಲ್ಲ ಆ ದಿನ, ಬಕಾರೋ ಭಗವತ್ ಭಕ್ತ, ಕಕಾರೋ ಗರ್ಭ ಸೇವಿತ, ಬಕಾರೋ ವಟವಟಿ ಗುಡ್ತ, ಕಕಾರೋ ತಪ್ಪ ತಪ್ಪ ಇದೆ ತಪ್ಪ ಹೇಳು ನೀನು. ಅದು ಹಾಗಾದು ಬಕಾರೋ ಭಗವತ್ ಭಕ್ತೋ ಗಖಾರೋ ಗರ್ವ ವರ್ಜಿತ, ವಖಾರೋ ವಾಕ್ಪಾಂಡಿತ್ಯ, ತಖಾರೋ ತತ್ವ ನಿರ್ಣಯ. ಭೋಜನ ಕಾಲೇ ರಮಾಕಾಂತ ಮರಣಂ. ಅಯ್ಯೋ ಸ್ಮರಣಂ ರಮಾಕಾಂತ ಸ್ಮರಣಂ. ಉಮಾಕಾಂತ ಸ್ಮರಣಂ ಅಂತ. ರಮಾಕಾಂತ ಮರಣಂ ಅಲ್ಲ, ನೀನು ಹೋದ್ರೆ ಮರಣವೇ. ಅದೇ ಬೇಡ ಹೇಳಿದ್ದನ್ನೇ ಹೇಳುದು. ಏನು ಸರಿ ಮಾಡ್ಲಿಕ್ಕೆ ನಾನು ಇರ್ಲಿ ಒಂದು ಹಾಡು ಅವರ ಉಲ್ಲಾಸ ಯಾಕೆ ಹಾಳು ಮಾಡ್ಬೇಕು? ಅವಳಿಗೆ ಕೇಳ್ಬೇಕಂತ ಒಂದು ಹಾಡು ಹೇಳು. ಇದು ಹೊಸ ಹಾಡು ಹೇಳ ಹಳೆ ಹಾಡು ಹೇಳ? ಹೊಸ ಹಾಡು ಬೇಡ, ಹೊಸ ಹಾಡು ಬೇಡ, ಹಳೆ ಹಾಡೇ ಹೇಳು. ಒಂದು ಒಂದು ಅವಳಿಗೆ ಕೇಳಿ ಹೇಳು ಹೇಳು, ಸರಿಯಾಗಿ ಹೇಳು, ಶುದ್ಧಿ ಶುದ್ಧ ಮಾಡಿ ಹೇಳು. ಆಲಕ್ಕೆ ಹೂವಿಲ್ಲ, ಸಾಲಕ್ಕೆ ಕೊನೆ ಇಲ್ಲ, ಜಾಲಿಯ ಮರವು ನೆರಳಲ್ಲ, ಅಲ್ವೇ ಅಲ್ಲ, ಜಾಲಿಯ ಮರವು ನೆರಳಲ್ಲ, ನನಗೆ ಗಂಡನ ಮನೆಯಲ್ಲಿ ಸುಖವಿಲ್ಲ. ನಿನ್ನ ಸುಖಕ್ಕೆ ಏನು ಕಡಿಮೆ ಆಗಿದೆ ಅಂತ ಬೇಡವೇನೆ? ಗಂಡನ ಮನೆಯಲ್ಲಿ ಸುಖ ಹಾಡು ಹಾಗೆ ಉಂಟದು. ಹಾಗಿದ್ದಲ್ಲ, ನೀನು ಕಂಠಪಾಠ ಮಾಡಿದ್ದ ಹಾಗೆ ಹಾಗಾಗಿದ್ದು. ಆಲಕ್ಕೆ ಹೂವಿಲ್ಲ, ಸಾಲಕ್ಕೆ ಕೊನೆಯಿಲ್ಲ, ಜಾಲಿಯ ಮರವೋ ನೆರಳಲ್ಲ, ಜಾಲಿಯ ಮರವೋ ನೆರಳಲ್ಲ, ತಂದವ್ವ ತಂದೆಯ ಮನೆಯೂ ಸ್ಥಿರವಲ್ಲ, ಸೂವಿ ಸೂವಿ ಸುವಾ ಸುಳಿ ಸುವಾಲಿ ಅಲ್ಲ, ಮತ್ತೆ ತಂದಾನ ತಾನೇ ತಿಂದಾನ, ತಂದಾನ ತಂದ ತಾನೇ ತಿಂದಾನ. ಅಲ್ಲ, ತಂದಾನ ನೀನೇ ತಿಂದೆ ಮತ್ತೆ ಬೇರೆ ತಿನ್ನೋರಿ. ಅದಕ್ಕಾಗಿ ಈ ಹಾಡು ಬೇಡ ಹೇಳಿ. ಈ ಬೇಡ, ಬೇರೆ ಹಾಡಿದ್ರು ಹೇಳು. ಹಾಡೇ ಬೇಡ ಇತ್ತು. ಒಳಗೆ ಕರೆವೇನು ಬಾ ಯಾರಿಲ್ಲ, ಒಳಗೆ ಕರೆವೇನು ಬಾ ಯಾರಿಲ್ಲ. ಮಹಾಲಕ್ಷ್ಮಿ, ನಾನು ಮನೆಯಲ್ಲಿರುವಾಗ ಈ ಹಾಡು ಹೇಳಿದ್ದು ಕೇಳಿದವನೇ ಅಯ್ಯ. ಈ ಹಾಡು ಯಾವಾಗ ಅಭ್ಯಾಸ ಮಾಡಿದ್ದೀನಿ? ನೀವು ಇಲ್ಲದೆ ಇದ್ದಾಗಲೇ ಕಲ್ತಿದ್ದದು. ನಾನು ಇಲ್ಲದ ಸಂದರ್ಭದಲ್ಲಿ ಈ ಹಾಡು ಹೇಳುವುದ? ಅಂಗನಲ್ಲಿ ಇಟ್ಕೊಂಡು ಕಲ್ತೆ. ಅಂಗದಲ್ಲಿ ಇಟ್ಕೊಂಡು ಕಲಿತೆ, ಅದನ್ನೇ ಹೇಳಿ. ಎಂತದ್ದು ಒಳಗೆ ಕರೆವೇನು ಬಾ ಅಂದ್ರೆ ಅರ್ಥ ಉಂಟದ್ದು. ಒಳಗೆ ಕರೆವೇನು ಬಾ ಯಾರಿಲ್ಲ, ಭಗವಂತ ಎನ್ನ ಕಾವರು. ಒಳಗೆ ಕರೆವೇನು ಬಾ ಯಾರಿಲ್ಲ ಅಂದ್ರೆ ಕೈ ಹಿಡಿದ ಗಂಡನೂ ಮನೆಯಲ್ಲಿಲ್ಲ, ಭಗವಂತ ನೀನೇ ನನ್ನನ್ನು ಕಾಪಾ. ಭಾವ ಒಳ್ಳೇದು. ಒಮ್ಮೊಮ್ಮೆ ಭಾವ ಮುಖ ನೋಡಿದ್ರೆ ಗೊತ್ತಾಗುತ್ತೆ. ಈ ಹಾಡು ಒಳ್ಳೇದುಂಟು, ಸರಿ ಆಗ್ಲಿಲ್ಲ. ಭಜನೆ ಹೇಳಿ ಬಿಡ. ಒಂದು ಭಜನೆ ಭಜನೆ ಹೇಳಿ. ಹೇಳು. ನೀನ್ಯಾಕೋ ನೀನ್ಯಾಕೋ ನಾನು ಬೇಕು ಅಂತ ಮದುವೆ ಆದ್ರೆ ನೀನ್ ಯಾಕೋ ಕೇಳಿದ್ದೆ ಭಜನೆ. ಭಜನೆ. ನೀನ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು. ಕರಿಮ ಕಾರಿಗೆ ಸಿಕ್ಕಿ ಕರಿಮ ಕಾರಿಗೆ ಸಿಕ್ಕಿ ಕರಿಮ ಕಾರಿಗೆ ಸಿಕ್ಕಿ ಮೊರೆ ಇಡುತ್ತಿರುವಾಗ ಆದಿಮುಲ್ಲಾ ಎಂಬ ನಾಮವೇ ಕಾಯ್ತೋ. ಹಾಗಲ್ವೇ? ಸರಿ ಉಂಟು. ಅವರೇ
ಅವರು ಹೇಳಿದ ಯಾರು ಅಲ್ಲಿಗೆ ಸಿಕ್ಕಿದ್ರೆ ಕೊನೆಗೆ ಅವರೇ ಬಂದು ಕಾಪಾಡಬೇಕು ಮತ್ತೆ ಬೇರೆ ಆಗಲ್ವೇ ಕರಿ ಮಕರಿಗೆ ಸಿಕ್ಕಿ ಅಂತ. ನೀರಿ ಕುಡಿಯುವುದಕ್ಕೆ ಬಂದ ಆನೆ ಅದೇ ಕೆರೆಯಲ್ಲಿರುವ ಮೊಸಳೆ ಕಾಲು ಹಿಡ್ಕೊಂಡಾಗ ಕರಿ ಮಕರಿಗೆ ಸಿಕ್ಕಿ ಮೊರೆ ಇಡುತ್ತಿರುವಾಗ ಆದಿಮೂಲ ಆದಿಮೂಲ ಎಂಬ ನಾಮವೇ ಬ್ಯಾಡೋದೆಲ್ಲೆಲ್ಲ ಸೇರಿಸಿ ನಾನು ಮರ್ಯಾದೆ ತೆಗಿಬೇಡುವೆ. ಹಾಗೆ ಹೇಗೋದ್ರು ತೊಂದ್ರೆ ಇಲ್ಲ. ನೀ ಬೇಡ ಶಾಸ್ತ್ರೀಯ ಹೇಳ್ತೇನೆ, ಒಂದು ಶಾಸ್ತ್ರೀಯ ಸಂಗೀತ. ಈಗ ಶಾಸ್ತ್ರೀಯ ಸಂಗೀತವೂ ಅಭ್ಯಾಸ ಆಯ್ತಾ? ನಾನು ಮನೇಲಿ ಇರ್ದೋದ್ದೇ ತೊಂದ್ರೆ ಆಯ್ತು. ಹೇಳು ಶ್ರುತಿ ಮನೆ ಎಷ್ಟು ಬೇಕು ಹೇಳು ಹೇಳು ಹೇಳು. ಅದು ಬೇಡ, ಸರಿ ಇಲ್ಲ ಅದು. ಅದೇ ಹೌದು, ಅದು ಅವಳಿಗೆ ಸರಿ ಇದ್ದೀರಾ, ಅದೇ ಸರಿ ಇಲ್ಲ. ಹೌದು. ಪ್ರಲಾಪನೆ ಅಲ್ಲ, ಆಲಾಪ. ನಿನ್ನನ್ನು ಕಟ್ಟಿಗಿದ್ರೆ ಪ್ರಲಾಪನೆ ನನಗೆ. ಗಂಡ ಸತ್ತ ಎಂತಾಯ್ತು? ಜೀವಂತ ನಾನಿದ್ದೇನೆ, ಗಂಡ ಸತ್ತ. ಎಂತದ್ದು ಹಾಡು ಇದು ಶಾಸ್ತ್ರೀಯ ಸಂಗೀತ. ಹೇಳು ಹೇಳು. ಗಂಡ ಸತ್ತ ಗಂಡ ಸತ್ತ ಎಂದು ಮಂಡೆ ಬಿಸಿಯೂ ಬೇಡ, ಚಿನ್ಮಯನ ನೆನೆಯಿರೋ. ಗಂಡರ ಗಂಡ ಉದ್ದಂಡ ನಾರಾಯಣನ ಭಜಿಸಿರೋ. ಗಂಡ ಸತ್ತ ಗಂಡ ಸತ್ತ. ಉಳಿದಿದ್ದು ಯಾವ್ದಾಯ್ತ? ಅದೊಂದು ಬ್ಯಾಡ. ಅದು ಇದು 2-3 ಬಾರಿ ಸಾಯ್ತಾನೆ ಗಂಡ. 16 ಬಾರಿ ಸಾಯ್ತಾನೆ. ಬೇಡ, ಒಂದು ಹಾಡು ಸರಿ ಇಲ್ಲ. ಬೇಡ, ಮುಗಿಸು ಮುಗಿಸು. ಮಂಗಳ ಮಾಡು ಸಾಕು. ಇವತ್ತು ಸರಿ ಆಗಲೇ ಇಲ್ಲ, ಒಂದು ಹಾಡು ಸರಿ ಆಗಲಿಲ್ಲ. ಮಂಗಳ ಮಾಡ್ತೇನೆ. ಮಂಗಳ ಮಾಡು. ಇನ್ನೊಂದಿನ ನಮ್ಮನೆಗೆ ಬಾ, ಇಂಥ ಒಳ್ಳೊಳ್ಳೆ ಹಾಡೆ ಕೆಲವು ಹೇಳಿ ತೋರಿಸ್ತೇನೆ. ಎತ್ತುವೇನಾ ಎತ್ತುವೇನಾ ಎಂತ ಇದಂತದ ಎತ್ತುವೇನ ಹೀಗೆ ಇದಲ್ಲ. ಎತ್ತಿದ್ರೆ ಬರುವುದಿಲ್ಲ. ಅದಕ್ಕಾಗಿ ಹೇಳಿದ್ದು ಒಳ್ಳೆಯದನ್ನು ಯಾವುದೇ ಅಭ್ಯಾಸ ಮಾಡುವುದಾದ್ರೂ ಕುಳಿತು ಅಭ್ಯಾಸ ಮಾಡಬೇಕು. ನಿಂತು ಅಭ್ಯಾಸ ಮಾಡಿದ್ರೆ ಈಗ ಅವಾಂತರ ಆಗುದು. ಎತ್ತುವೇನಾ ಎತ್ತುವೇನಾ ಮುತ್ತಿನಾರತಿಯನ ಮುತ್ತಿನ ಸಾಕು ಸಾಕು ಅಲ್ಲ, ಇದು ಸಾಕೆ. ಮರ್ಯಾದೆ ತೆಗಿಲಿಕ್ಕೆ ಹಾಡು. ಇನ್ನೊಂದಿನ ಬಾ ನಮ್ಮನಿಗೆ.